ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರುತ್ತೆ. ರವೀಂದ್ರ ಕಲಾಕ್ಷೇತ್ರಕ್ಕೆ ಬರ್ತಾ ಇದ್ದಂತೆ ಸಾರ್ವಜನಿಕರು ಅಂತಿಮ ದರ್ಶನವನ್ನು ಪಡೆದುಕೊಳ್ಳಬಹುದಾಗಿದೆ. 11 ಗಂಟೆಗೆ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗ ನಾನು ಇಲ್ಲಿ ಕೆಲವು ದೃಶ್ಯಗಳನ್ನು ನಿಮಗೆ ತೋರಿಸ್ತೀನಿ. ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಮಾಡಲಾಗಿರೋದನ್ನು ತಾವು ನೋಡ್ತಾ ಇರ್ಬೋದು. ಪಾರ್ಥಿವ ಶರೀರ ಬರ್ತಾ ಇದ್ದಂತೆ ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯ ಏನಿದೆ, ಇಲ್ಲಿಗೆ ಪಾರ್ಥಿವ ಶರೀರವನ್ನು ಇರಿಸಲಾಗುತ್ತೆ. ಇಲ್ಲಿ ಸಾರ್ವಜನಿಕರು ಬರೋದಕ್ಕೆ ಹೋಗೋದಕ್ಕೆ ಅಂತ 2 ದಾರಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ಒಂದು ಕಡೆ ತಾವು ಈಗ ಬ್ಯಾರಿಕೇಡ್ಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬ್ಯಾರಿಕೇಡ್ಗಳ ಹೆಸರು ಉದ್ದ ನಿಂತಿರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ VIP-ಗಳಿಗಾಗಿ, ಮತ್ತೊಂದು ಕಡೆ ಸಾರ್ವಜನಿಕರಿಗಾಗಿ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಬರುತ್ತೆ ಅನ್ನುವಂತಹ ಮಾಹಿತಿ ಇದೆ. ಇಲ್ಲಿ ಮತ್ತೊಂದು ಈಗಾಗಲೇ ಯೋಗೇಶ್ ದ್ವಾರಕೀಶ್ ಅವರು ಕೂಡ ಹೇಳ್ತಾ ಇದ್ರು, ಒಂದ್ ಕಡೆ ರಾಮನವಮಿ ಹಬ್ಬ ಇದೆ, ಮತ್ತೊಂದು ಕಡೆ ಇಡೀ ರಾಜ್ಯದಲ್ಲಿ ರಾಮನವಮಿ ಸಂಭ್ರಮ ಹಬ್ಬ ವಾತಾವರಣ ಇರೋದ್ರಿಂದ ಆದಷ್ಟು ಬೇಗ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮುಗಿಸಿ ನಾವು ಅಲ್ಲಿಂದ TR ಮಿಲ್ಗೆ ಹೊರಟು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನ TR ಮಿಲ್ ಚಿತಾಗಾರದಲ್ಲಿ ನೆರವೇರಿಸ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಸೊ ಈಗ ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇರಬಹುದು, ಒಬ್ಬೊಬ್ಬರೇ ಸಾರ್ವಜನಿಕರು ಕೂಡ ಬರ್ತಾ ಇದ್ದಾರೆ. ಈ ಕಡೆ VIP-ಗಳು ಬರ್ತಾರೆ, ಈ ಕಡೆಯಿಂದ ಪಾರ್ಥಿವ ಶರೀರವೂ ಕೂಡ ಆಗಮಿಸುತ್ತೆ. ಇಲ್ಲಿ ಇನ್ನು ಮತ್ತೊಂದು ಕಡೆ ಆ ಕಡೆ ಅಂದರೆ ರವೀಂದ್ರ ಕಲಾಕ್ಷೇತ್ರ ಮತ್ತೊಂದು ಮುಖ್ಯ ದ್ವಾರ ಏನಿದೆ, ಆ ಕಡೆಯಿಂದ ಸಾರ್ವಜನಿಕರು ಬರ್ತಾರೆ, ಈ ಕಡೆಯಿಂದ ಎಕ್ಸಿಟ್ ಆಗ್ತಾರೆ. ಸೊ VIP-ಗಳಿಗೆ ಒಂದು ದ್ವಾರ, ಸಾರ್ವಜನಿಕರಿಗೆ ಒಂದು ದ್ವಾರ, ಈ ರೀತಿ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತೊಂದು ಕಡೆ VIP-ಗಳು ಬಂದು ಹೋಗೋದಕ್ಕೂ ಕೂಡ ಯಾವುದೇ ರೀತಿಯ ಅನಾನುಕೂಲ ಆಗಬಾರ್ದು ಅಂತ ವೇದಿಕೆಯ ಎಡಭಾಗದಲ್ಲಿಯೂ ಕೂಡ ಈ ರೀತಿ ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸರನ್ನ ನಿಲ್ಲಿಸಲಾಗಿದೆ. ಒಂದ್ ಕಡೆ VIP-ಗಳು ಬಂದು ದರ್ಶನವನ್ನ ಪಡಿಬಹುದು, ಮತ್ತೊಂದು ಕಡೆ ಸಾರ್ವಜನಿಕರು ಸಾಲಲ್ಲಿ ಬಂದು ದರ್ಶನವನ್ನ ಪಡಿಬಹುದಾಗಿದೆ. ಈ ರೀತಿ ಎಲ್ಲಿಯೂ ಅಡೆತಡೆ ಆಗದಂತೆ ಎಲ್ಲ ರೀತಿಯ ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಮಯದ ಪ್ರಕಾರ ಒಂದು 7-7:30ಗೆ ಪಾರ್ಥಿವ ಶರೀರ ಬರಬೇಕಾಗಿತ್ತು. ಆದರೆ ಅಲ್ಲಿ ವಿಧಿವಿಧಾನಗಳು ಸಹಜವಾಗಿ ಇಂಥ ಸಂದರ್ಭದಲ್ಲಿ ವಿಳಂಬ ಆಗ್ತಾ ಇರುತ್ತೆ ಮತ್ತು ಇವು ಎಲ್ಲವೂ ಪದ್ಧತಿ ಪ್ರಕಾರವಾಗಿ ಎಲ್ಲಿಯೂ ಕೂಡ ಲೋಪ ಆಗದಂತೆಯೇ ವಿಧಿವಿಧಾನಗಳು ನೆರವೇರಬೇಕಾಗಿರುತ್ತೆ. ಹೀಗಾಗಿ ದ್ವಾರಕೀಶ್ ಅವರ ಪುತ್ರರು ಎಲೆಕ್ಟ್ರಾನಿಕ್ ಸಿಟಿ ನಿವಾಸದಲ್ಲಿ ಎಲ್ಲ ಅಂತಿಮ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ದಾರೆ. ಅಲ್ಲಿಂದ ಪಾರ್ಥಿವ ಶರೀರ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೊರಡ್ತಾ ಇದ್ದಂತೆ ಇಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಕೂಡ ಮಾತ್ರ ಇರುತ್ತೆ. ಅಂದರೆ ಇಲ್ಲಿ ಯಾವುದೇ ರೀತಿಯ ಪೂಜಾ ಕೈಂಕರ್ಯ ಅಥವಾ ಬ್ರಾಹ್ಮಣ ಸಂಪ್ರದಾಯದ ವಿಧಿವಿಧಾನಗಳು ಇಲ್ಲಿ ಇರೋದಿಲ್ಲ. ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕಾಗಿ ಮಾತ್ರ ಇರಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರು, ರಾಜಕೀಯ ರಂಗದ ಗಣ್ಯರು, ಚಿತ್ರರಂಗದ ಗಣ್ಯರು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾರೆ. ಇಲ್ಲಿಂದ TR ಮಿಲ್ ಚಿತಾಗಾರದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನ ನೆರವೇರಲಿಕ್ಕಿದೆ. ಕರುನಾಡಿನ ಪ್ರಚಂಡ ಕುಳ್ಳ ಅಪ್ರತಿಮ ನಾಯಕ, ಸೋಲುಗಳ ನಡುವೆಯೂ ಗೆಲುವಿನ ಹಾರ ತೊಟ್ಟು ಫಿನಿಕ್ಸ್ನಂತೆ ಎದ್ದು ನಿಲ್ಲುತ್ತಿದ್ದ ನಿರ್ದೇಶಕ, ಸಾಲು ಸಾಲು ಸಿನಿಮಾಗಳನ್ನು ನಿರ್ಮಿಸಿ ಕರುನಾಡ ಜನರನ್ನ ಸೆಳೆದ ನಿರ್ಮಾಪಕ ಇನ್ನು ನೆನಪು ಮಾತ್ರ. ಇಂದು ದ್ವಾರಕೀಶ್ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ.